ಹಲೋ, ಯಾರದಿರಿ? ಹಲೋ ಸರ್. ಗೌರಿ, ಒಳಗೆ ಬಾ. ಯಾಕೆ ಅಲ್ಲೇ ನಿಂತಿ? ಚಂದ್ರು, ಇದು ಹೋಟೆಲ್ಲು ಎಷ್ಟು ಹಳೇದೈತಲ್ಲ. ಇಲ್ಲಿ ಫ್ಯಾಮ್ಲಿ ಎಲ್ಲ ಇರ್ತಾರಲ್ಲ. ನೀ ಯಾಕೆ ತಲೆ ಕೆಡ್ಸ್ಕೊತಿ? ನಾನು ಅದೀನಿ ಇಲ್ಲಿ ನಿನ್ನ ಜೊತೆಗೆ. ಇದು ಹುಬ್ಳಿ ಒಳಗೆ ಬೆಸ್ಟ್ ಹೋಟೆಲ್ಲು. ಸ್ವಾತಂತ್ರ್ಯ ಪೂರ್ವ ಅಂದ್ರೆ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಕೊಟ್ರಲ್ಲ, ಅದಕ್ಕಿಂತ ಮುಂಚೆಕಿಂದನ ಐತಿ ಇದು ಹೋಟ್ಲು. ನೋಡು ಅದಕ್ಕೆ ಎಷ್ಟು ಚಂದದು ಕಂಬ ನೋಡು, ಎಲ್ಲ ಹೆಂಗೈತಿ. ತಲೆ ಕೆಡ್ಸ್ಕೊಬೇಡ, ಬಾ ಕುತ್ಕೋ. ನಾನು ರೂಮ್ ಅದವನ್ನು ಕೇಳ್ತೀನಿ. ಏನು ಇವತ್ತು ಒಂದಿನ ಅಲ್ಲ, ಇವತ್ತೊಂದಿನ ಇರೋದು. ಆಮೇಲೆ ನಾವು ನಮ್ಮೂರಿಗೆ ಹೋಗ್ಬಿಡ್ತೀವಿ. ಆಮೇಲೆ ನಮ್ಮಿಬ್ರು ಮದ್ವಿ. ಆಮೇಲೆ ನಮ್ಮ ಮನೆಗೆ ಇರ್ತಿದ್ದೆ. ಒಂದಿನಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೋ ಗೌರಿ. ಹ್ಞೂ ಆಯಿತು ಚಂದ್ರು, ಅಡ್ಜಸ್ಟ್ ಮಾಡ್ಕೋತೀನಿ. ಅಂದ್ರೆ ಸುಮ್ಮನೆ ಯಾಕೆ ರಿಸ್ಕ್? ಫ್ಯಾಮ್ಲಿ ಹೋಟ್ಲ್ ಅಂತ ಆದ್ರೆ ಇರೋಣ, ಅದಕ್ಕೋಸ್ಕರ ಅಷ್ಟ. ನೀ ದುಡ್ಡಿಗೆಲ್ಲ ತಲೆ ಕೆಡ್ಸ್ಕೊಬೇಡ ಮತ್ತೆ. ಏನು ಹೇಳ್ತಿದ್ದಿ ಗೌರಿ? ನಮ್ಮಪ್ಪನ ಕೋಟ್ಯಾಧಿಪತಿ. ನಾನು ಇದನ್ನ ಯಾಕೆ ಲೈಕ್ ಮಾಡಿದೆ ಅಂದ್ರೆ ಹೋಟ್ಲು, ಇದ್ರದ್ದು ಇಂಟೀರಿಯರ್ ನೋಡು ಎಷ್ಟು ಚೆನ್ನಾಗೈತಿ. ಈಗಲೂ ಆ ಹಳ್ಳಿ ಕಾನ್ಸೆಪ್ಟ್ನಾಗ ಐತಿ. ಅದಕ್ಕೆ ನಂಗೆ ಇಷ್ಟ ಆಯ್ತು ಅಷ್ಟ. ಆದ್ರೆ ನನಗೆ ಇದು ಹಳ್ಳಿ ಕಾನ್ಸೆಪ್ಟ್ನಾಗ ಐತಂತನ ನಂಗೆ ಇಷ್ಟ ಆಗೋಲ್ದು. ನಿಂಗೂ ಗೊತ್ತಲ್ಲ, ನಮ್ಮ ಮನೇನು ಆಲ್ಮೋಸ್ಟ್ ಹಿಂಗೈತ್ತು. ಅದಕ್ಕೆ ಒಂದು ಸ್ವಲ್ಪ ರಿಚ್ ಆಗಿರೋದು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋ ಹೋಟ್ಲ್ ನೋಡೋಣ ಅನ್ಕೊಂಡೆ. ಅಯ್ಯೋ, ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಐತಿ. ಈ ಹೋಟೆಲ್ ಒಳಗಿದ್ರ ನಾವು ಬೆಳಗ್ಗೆನೆ ಏರ್ಪೋರ್ಟ್ಗೆ ಹೋಗ್ಬೇಕಾ? ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ಈ ಹೋಟ್ಲ್ ಹತ್ರ ಆಗತ್ತಾ. ಆಮೇಲೆ ನಮ್ಗೆ ಈಗ ನಾವು ಊಟ ತಿಂಡಿಗೆಲ್ಲ ಓಡಾಡಕ ಮತ್ತೆ ಎಲ್ಲದಕ್ಕೂ ಇದು ಹತ್ರ ಐತಮ್ಮ. ಅದಕ್ಕೋಸ್ಕರ ಈ ಹೋಟ್ಲು. ಓಕೆನಾ? ನೀ ಬೇಡ ಅಂದ್ರೆ ಮತ್ತೆ ಬೇರೆ ಹೋಗೋಣ. ಅದೇನೋ ನಿಜ. ಅದು ಹಾಳಾದ ಫ್ಲೈಟು ಬೆಳಗ್ಗೆ 4:00 ಐತಿ. ಮತ್ತು ನಾವೇನಾರು ಬೇರೆ ಕಡೆ ಹೋದ್ರೂ ದೂರ ಆಗತ್ತಾ ಏರ್ಪೋರ್ಟ್ಗೆ. ಅದೇನೋ ನಿಜ. ಸರಿ ಸರಿ ಆಯಿತು, ಕೇಳು ರೂಮ್ ಅದವನ್ನು. ನೋಡಲ್ಲಿ, ನಾವು ಬಂದು ಎಷ್ಟೊತ್ತಾಯ್ತು, ಯಾರೂ ಇಲ್ಲ. ಏನು ಅಂತ ಕೇಳಕ್ಕೂ ನೀನೇ ಕರಿ. ಸರಿ, ನೀ ಕೂತ್ಕೋ, ನಾ ಕರಿತೀನಿ ಅವ್ರನ್ನ. ನೀ ಕೂತ್ಕೋ ಪಾಪ, ನಿಂಗೆ ಸುಸ್ತಾಗಿರುತ್ತಾ? ಕೂತ್ಕೋ ಅಲ್ಲಿ. ಸರ್, ಎಕ್ಸ್ಕ್ಯೂಸ್ ಮೀ. ಅಣ್ಣ ಅಣ್ಣ, ಯಾರು ಇದ್ದೀರ ಒಳಗ? ಸರಿ ಬಾ, ಯಾರು ಇದ್ದಂಗೆ ಇಲ್ಲಿ ಹೋಟ್ಲಾಗ. ನಾವು ಬೇರೆ ಎಲ್ಲರೂ ನೋಡೋಣ ಅಂತ ನಡಿ. ಯಾರಪ್ಪ ನೀವು? ಏನಾಗಬೇಕಾಗಿತ್ತು? ಓ, ಇದೀರಾ? ನಾ ಎಷ್ಟು ಕರೆದ್ರು ಯಾರು ಓನ ಅನ್ಲಿಲ್ಲ. ಹಾಗಾಗಿ ನಾವು ಬೇರೆ ಹೋಟ್ಲಿಗೆ ಹೋಗೋಣಂತ ಹೊಂಟಿದ್ವಿ. ಹೇಳಪ್ಪ, ಏನಾಗಬೇಕಾಗಿತ್ತಪ್ಪ? ರೂಮ್ ಬೇಕಾಗಿತ್ತನಪ್ಪ? ಹಾಂ, ರೂಮ್ ಬೇಕಾಗಿತ್ತು. ಒಂದಿನಕ್ಕೆ. ಹಾಂ, ಅದಾವಪ್ಪ, ಅದಾವು. ನೀವಿಬ್ರು ಗಂಡ ಹೆಂಡತಿ ಅಲ್ಲಪ್ಪ? ಇದು ಫ್ಯಾಮ್ಲಿ ಹೋಟ್ಲ್ ಹೌದಿಲ್ರಿ? ಯಾಕಂದ್ರೆ ನಾವಿಬ್ರು ಗಂಡ ಹೆಂಡತಿ, ನಮಗೆ ಕಂಫರ್ಟೇಬಲ್ ಆಗಿರ್ಬೇಕು. ಮತ್ತಿದು ಅಂತ ಇಂಥ ಹೋಟ್ಲ್ ಅಲ್ಲ ಹೌದಿಲ್ಲ ಇದು? ಎಂತ ಮಾತು ಹೇಳ್ದಪ್ಪ ನೀನು. ಇದು ಚಲೋ ಹೋಟ್ಲ್ ಆಗಿರೋದಕ್ಕನ ಇನ್ನ ನಮ್ಮ ತಾತನ ಕಾಲದಾಗ ಇದ್ದಂಗ ಐತಿ. ಅಂತ ಇಂಥ ಹೋಟ್ಲ್ ಆಗಿದ್ರ ಈ ಹೋಟ್ಲ್ ಕೆಡವಿ ಇದ್ರ ಮ್ಯಾಗ ಇನ್ನೊಂದು ಹೋಟ್ಲ್ ಕಟ್ಸಿ ಊರ್ ತುಂಬ ನಮ್ಮವ ಇರ್ತಿದ್ದು ಹೋಟ್ಲು. ನಾವೆಂದು ಅಂಥವು ಮಾಡಿಲ್ಲಪ್ಪ. ಈ ಹೋಟ್ಲು ಚಲೋದೈತಿ, ನಿನಗ ಬಕ್ಕಣಕ್ಕೂ ಚಲೋನ ಐತಿ. ಗಂಡ ಹೆಂಡ್ತಿನ? ಆತು ಬಾ, ಅಲ್ಲಿ ಟೇಬಲ್ ಹತ್ರ ಬಾ. ನಿನ್ನ ಹೆಂಡ್ತಿದು ಆಧಾರ್ ಕಾರ್ಡು ಕೊಡು, ನಾ ನೋಡಿ ಎಂಟ್ರಿ ಮಾಡ್ಕೊತೀನಿ ರಿಜಿಸ್ಟರ್ನ್ಯಾಗ. ರೂಮ್ ಕಿಲ್ ತಗೋಪ್ಪ. ಮ್ಯಾಲೆ ರೂಮ್ ನಂಬರ್ 113. ಓಕೆ ಅಲ್ಲ ನಿಂಗ? ಈ ಸರ, ಒಂಚೂರು ಕೈ ಹಿಡಿದು ಕೆಮ್ರಿ. ಅದೇನದು ಮಕ್ಕಕ್ಕ ಕೆಮ್ತಿರಲ್ಲ? ನಿಮ್ಮ ಕಿಲಿತಾದ್ನ ತೋಪ ತೋ ಇರ್ಲಿ ತೋ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತೀಯೋ? ಏನಾತ? ಏನು ನಾ ಕೆಮ್ಮಿದ ಕೂಡಲೇ ನಿನಗೇನು ಕೊರೋನಾ ಬಂದ್ಬಿಡ್ತಾನ? ನಿಮ್ಮ ಅಂತರ ಅದಾರಂತನ ಕೊರೋನಾ ಇನ್ನೂ ಹೋಗಿಲ್ಲ ನಮ್ಮ ದೇಶ ಬಿಟ್ಟು. ಅದೇನ ಯಾಕಾಗೋಲ್ಲಕ್ರಿ? ಕೈ ಹಿಡ್ದು ಕೆಂಬಕ್ಕೆ ಇಲ್ದೇ ಇರೋ ಕಾಯಿಲೆ ಎಲ್ಲ ನಿಮ್ಮಂತರಿಂದ ನಮಗೂ ಬಂದ್ಬಿಡ್ತಾವ. ಮೊದ್ಲ ನೋಡ್ರಿ ಹುಬ್ಬಳ್ಳಿಯಾಗ ಹೆಂಗೈತಿ ವೆದರ್. ನೆಗಡು ಕೆಮ್ಮು ಒಮ್ಮೆ ಚಲೋ ಆತಂದ್ರೆ ಮತ್ತೆ ಅದು ಇನ್ನೂ ತಿಂಗಳಂಗಂಟ್ಲೆ ಇರುತ್ತೆ. ಅಂತಂದ್ರೆ ನೀನೊಬ್ಬತ್ತ ಮಕ್ಕಕ್ಕೆ ಬಂದು ಕೆಮ್ತಿಯಲ್ಲ. ಯಾವುದು 113? ಆತು, ಹೋಗ್ತೀವಿ ನಾವು 113. ಊಟದ ವ್ಯವಸ್ಥೆ ಐತೇನ ಈ ಹೋಟ್ಲಾಗ? ಏನು ಹೊರಗೆ ಹೋಗ್ಬೇಕಾ? ಇಲ್ಲಪ್ಪ ತಮ್ಮ, ಈ ಹೋಟೆಲ್ನ್ಯಾಗ ಊಟದ ವ್ಯವಸ್ಥೆ ಇಲ್ಲ, ಬರೀ ಉಳ್ಕೊಳ್ಳೋ ವ್ಯವಸ್ಥೆ ಐತಿ. ಉಳ್ಕರಿ ಹೊರಗೆ ಇಲ್ಲೇ ಎಡಕ್ಕ ಒಂಚೂರು ತಿರುಗಿದೆ ಅಂದ್ರೆ ನಮ್ದ ಐತಿ ಶ್ರೀಕೃಷ್ಣ ದರ್ಶಿನಿ ಅಂತಂದು, ಅಲ್ಲೋಗಿ ಊಟ ಮಾಡ್ಕೊಂಬರ್ರಿ. ಲಗೇಜ್ ಅದಾವನು ತಗೊಂಡೋಗಿ ರೂಮಿಗೆ ಇಡ್ಬೇಕನ? ಏನಿಲ್ಲ, ಲಗೇಜ್ ಏನಿಲ್ಲ. ಸರಿ ಆಯ್ತು, ನಾವು
ಮೊದಲು ರೂಮ್ಗೆ ಹೋಗಿ ಒಂದು ಸ್ವಲ್ಪ ಕೈಕಾಲು ಮುಖ ತಕ್ಕೊಂಡು ಫ್ರೆಶ್ ಆಗಿಬಿಡ್ತೀವಿ. ಫ್ರೆಶ್ ಆದಮೇಲೆ ಮತ್ತೆ ನೋಡ್ತೀವಿ ಹೋಗಿ. ಆತಪ್ಪ, ನಾನು ಒಂಚೂರು ಮಲಗಿರ್ತೀನಿ. ಆತ, ನಾನು ಮಲಗ್ತೀನಿ. ನೀವು ಹೋಗಿ ಫ್ರೆಶ್ ಆಗಿ ಊಟ ಮಾಡ್ಕೊಂಬಂದು ನಿಮ್ಮ ಪಾಡಿ ನೀವು ರೂಮ್ನಾಗಿರ್ರಿ. ಏನಾರ ಬೇಕಂತಂದ್ರೆ ಕರೀರಿ. ಗೌರಿ ಬಾ, ಹೋಗೇನ್ ಬಾ. 113 ಅಂತ ಮ್ಯಾಲದವಂತ ಹೋಗಿ ಜಳಕ ಮಾಡಿ ಫ್ರೆಶ್ ಆಗಿ ನಾಷ್ಟ ಮಾಡಿ ಬಂದು ಆಮೇಲೆ ಏನು ಮಾಡ್ಬೇಕಂತ ಯೋಚನೆ ಮಾಡೋಣ. ಬಾ. ಏನ್ ಚಂದ್ರು ಅವನು ಗೂರ್ಲೈತೆ ನಂಗೆ ಹಂಗೆ ಕೆಮ್ತಾನ ಯಪ್ಪ. ಹಾಂ, ಏನಿಲ್ಲ ಪಾಪ, ಇದು ಹುಬ್ಬಳ್ಳಿ ಒಳಗೆ ನೋಡು ಎಷ್ಟು ಮಳಿ ಬೀಳ್ತೈತಿ, ಮತ್ತು ಜನಕ್ಕೆಲ್ಲ ನೆಗಡಿ ಕೆಮ್ಮು ಸಹಜ. ಬಾಬಾ, ನೀ ತಲೆ ಕೆಡ್ಸ್ಕೊಬಿಡ್ ಬಾ. ಅಯ್ಯೋ ಚಂದ್ರು, ಒಂದು ಸ್ಯಾನಿಟೈಸರ್ ಬಾಟಲ್ ತೊಗೊಂಬರ್ಬೇಕಿತ್ತು ನೀವು. ಇಲ್ಲಾಂದ್ರೆ ಡಿಸ್ಇನ್ಫೆಕ್ಟ್ ಸ್ಪ್ರೇ ಬರುತ್ತಲ್ಲ ಅದರ ತೊಗೊಂಬರ್ಬೇಕಿತ್ತು. ಯಾಕೋ ಏನೋ ಇವ್ನ ಕೆಮ್ಮನ್ನು ನೋಡಿದ್ರೆ ನಂಗೆ ಭಯ ಆಗುತ್ತಪ್ಪ. ಊಟಕ್ಕೆ ಲಾಟ್ರಿ ನಾನು, ನನ್ನ ಬಜೆಟ್ನಾಗ ಸಿಗೋದು ಇದು ಒಂದೇ ರೂಮು. ಅದಕ್ಕೆ ನಾನು ಇದನ್ನು ಬುಕ್ ಮಾಡಿದ್ರೆ ಈಕಿಗೆ ಸ್ಯಾನಿಟೈಸರ್ ಅಂತ ಸ್ಯಾನಿಟೈಸರ್. ಚಂದ್ರು ಚಂದ್ರು ಹಾಂ, ಹೇಳು ಗೌರಿ. ಅದೇ ಸ್ಯಾನಿಟೈಸರ್ ಬಾಟ್ಲು ಮತ್ತೆ ಡಿಸ್ಇನ್ಫೆಕ್ಟ್ ಸ್ಪ್ರೇದು ಬಾಟಲ್ ತರ್ತೀರಾ ಅಂದೆ. ಹಾಂ, ಈಗ ನೀ ಜಳಕನಾದ್ರೂ ಮಾಡಮ್ಮ, ಹೋಗಿ ತೊಗೊಂಡು ಬರ್ತೀನಿ. ನಾ ಈಗ ಜಳಕ ಮಾಡ್ಕೊಂಡು ಹೋಗ್ತೀವಲ್ಲ ನಾಷ್ಟಕ್ಕೆ, ಅವಾಗ ತೊಗೊಳೋಣಂತ. ಬಾ, ಲೇಟ್ ಆಗುತ್ತೆ ಬಾ. ಮತ್ತೆ ಬೆಳಗ್ಗೆ ಮುಂಜಾನೆ ಎದ್ದು ನಾವು ಫ್ಲೈಟ್ ಹಿಡ್ಕೊಂಡು ಹೋಗ್ಬೇಕು, ಬೇಗ ಬಾ. ಚಂದ್ರು, ಇದು ಸೇಮ್ ಟು ಸೇಮ್ ನಮ್ಮ ಮನೆ ಇದ್ದಂಗೆ ಐತಿ. ನಮ್ಮದು ಆಗಿನ ಕಾಲದ ಬಂಗ್ಲೆ ಅಲ್ಲ, ಸೇಮ್ ಹಂಗೈತಿ ನೋಡು. ಆದರೂ ಏನೋ ಹೇಳು, ಭಾಳ ಚಂದ ಅದಾವ ಕಂಬ ಗಿಂಬ. ಇದಕ್ಕೆ ಕಂಬಕ್ಕೆ ಡಿಸೈನ್ ಮಾಡ್ಯಾರಲ್ಲ, ಸೇಮ್ ನಮ್ಮ ಮನೆಗೂ ಕಟ್ಗೆ ಕಂಬ ಅದಾವಲ್ಲ ಅದಕ್ಕೆ ಸೇಮ್ ಹಿಂಗೆ ಕುದುರೆ ಡಿಸೈನ್ ಮಾಡ್ಯಾರ ನೋಡು. ಚಂದ್ರು, ಯಾಕೆ ಅಲ್ಲೇ ನಿಂತ್ಕೊಂಡ್ರಿ? ಏನಿಲ್ಲ, ನೀವು ಸ್ವಲ್ಪ ಹೋಗಿರು ಮುಂದೆ ರೂಮ್ಗೆ. ನಂದು ಒಂದು ಅರ್ಜೆಂಟ್ ಕಾಲ್ ಐತಿ, ನಮ್ಮದು ಆಫೀಸ್ದು ದುಬೈಯಿಂದ ಕಾಲ್. ಸ್ವಲ್ಪ ನಿಮ್ಮ ಮುಂದೆ ಹೋಗಿರಿ, ನಾ ಬರ್ತೀನಿ ಮಾತಾಡಿ. ಸರಿ ಚಂದ್ರು, ಲಘು ಬರ್ರಿ. ಅಷ್ಟೊತ್ತೂ ಕಂಟಿನ್ಯೂಸ್ ಆಗಿ ಮ್ಯಾಗ 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 ಕಾಲ್ ಮಾಡಿದ್ಲು. ಈಗ ನಾ ಕಾಲ್ ಮಾಡಿದ್ರೆ ಫೋನ್ ತೆಗಿಬಳ್ಳ. ಈಗೀಗಾರ ಇಷ್ಟು ಸೊಕ್ಕೈತಿ. ಹಲೋ ಹಲೋ. ರೀ, ನಾನ್ ರೀ. ಹೇಳು, ಗೊತ್ತಾತು. ಏನು, ಎದಕ್ಕೆ ಕಾಲ್ ಮಾಡ್ದಿ? ಅಯ್ಯ ಅಲ್ರಿ, ಎದಕ್ಕೆ ಫೋನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲನ? ಶರತ್ಗೆ ಆರಾಮಿಲ್ಲನ ನಿಮ್ಗೆ ಗೊತ್ತೈತದಿಲ್ಲ? ಶಿಲ್ಪಾ, ಒಂದು ನಿಮಿಷ ಕೇಳಿಸ್ಕೊ. ನಂಗೆ ಗೊತ್ತೈತಿ ಶರತ್ಗೆ ಆರಾಮಿಲ್ಲ ಅನ್ನೋದು ನನಗೆ ಗೊತ್ತೈತಿ. ನಾನು ನಿನಗೆ ಹೇಳಿದ್ನಲ್ಲ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಾಗ ಇರ್ತೀನಿ ಅಂತ ಹೇಳಿ. ಆ ಮೀಟಿಂಗ್ ಒಳಗೆ ಇದ್ದೀನಮ್ಮ. ನಾನಾದ್ರೂ ನಮ್ಮ ಶರತ್ತನ ಆಪ್ರೇಷನ್ಗೋಸ್ಕರನ ಎಷ್ಟು ಕಷ್ಟಪಡಕತ್ತೀನಿ ಅಂತ ನನಗೆ ಗೊತ್ತೈತಿ. ನನಗೂ ಮಗ ನಿನಗೊಬ್ಬತ್ತಗ ಅಲ್ಲ. ಸ್ವಲ್ಪ ನೀನೊಬ್ಬಕ್ಕೆ 2-3 ದಿನ, ಇನ್ನೊಂದು 2-3 ದಿನ ಒಂಚೂರು ಹೆಂಗ ಮಾಡಿ ಅಡ್ಜಸ್ಟ್ ಮಾಡ್ಕೊ. ನಾ ರೊಕ್ಕ ತೊಗೊಂಡು ಬರ್ತೀನಿ ಇನ್ನೊಂದು 2-3 ದಿನ, ಆಯ್ತಾ? ಹಗ್ಲ ಮುಗ್ಲೆ ಫೋನ್ ಮಾಡಬೇಡ ಶಿಲ್ಪಾ, ಪ್ಲೀಸ್. ಅಲ್ಲ ರೀ, ಶರತ್ ಅವಾಗಿಂದ ಕೇಳಾಕತ್ತಾನ, ಮಮ್ಮಿ ಅಪ್ಪಾಜಿಯಲ್ಲಿ ಅಪ್ಪಾಜಿ ಜೊತೆಗೆ ಮಾತಾಡಬೇಕು ಅಂತೇಳಿ. ನಾನು ಏನು ಮಾಡಲಿ ಹೇಳಿ? ಅವ್ನಿಗೆ ಹೇಳೋಕ್ಕಾಗತ್ತಾ? ನಿಮ್ಮಪ್ಪ ಅಲ್ಲಿ ಭಾಳ ಬ್ಯುಸಿ ಅದಾನ ಮೀಟಿಂಗ್ನಾಗ ಅಂತ ನಾ ಹೆಂಗೆ ಹೇಳಿ? ಒಂದು 2 ನಿಮಿಷ ಫ್ರೀ ಮಾಡ್ಕೊಂಡು ಫೋನ್ ಮಾಡಿ ಮಾತಾಡ್ರಿ ಶರತ್ ಹತ್ರ. ಆಕೆ ಅಷ್ಟ ಆದ್ಯನು ಅಪ್ಪ ಯಾಕೆ ಬಂದಿಲ್ಲ ಅಮ್ಮ ಅಂತ ಹೇಳಕತ್ತಾಳ. ಒಂಚೂರು ಆಕೆಗೂ ಫೋನ್ ಹತ್ರ 2 ನಿಮಿಷ ರೀ, 2 ನಿಮಿಷ ಮಾತಾಡಿ, ಆಯ್ತಾ? ಸರಿ ಆಯಿತು, ನಾನು ಕಾಲ್ ಮಾಡ್ತೀನಂತ. ಈಗ ಬೇಡ, ಈಗ ಒಂದು ಸ್ವಲ್ಪ ಮೀಟಿಂಗ್ ಐತಿ, ಮೀಟಿಂಗ್ ಒಳಗದೀನಿ. ನಾನು ಫ್ರೀ ಮಾಡಿಕೊಂಡು ಆದ್ಯನ ಹತ್ರ ಶರತ್ ಹತ್ರ ಮಾತಾಡ್ತೀನಿ. ನಾಳೆ ಅಥವಾ ನಾಡಿದ್ದು ನಾನು ಊರಿಗೆ ಬರ್ತೀನಿ. ನೀ ಆರಾಮದೀಯ ಶಿಲ್ಪಾ? ಏನು ಆರಾಮ ಏನ್ರಿ, ಪಾಪ ಶರತ ಇಷ್ಟು ನೋವು ಅನ್ಭವಿಸಕತ್ತಾನ ಆ ಇಂಜೆಕ್ಷನ್ನು. ಅಪ್ಪ, ನಂಗಂತೂ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ಸರಿ, ನಾವು ಆರಾಮದೀವಿ, ನೀವು ಆರಾಮದ್ದೀರಾ? ನಾನು ಆರಾಮದೀನಿ ತಗೋ, ನಂದೇನು ತಲೆ ಕೆಡ್ಸ್ಕೊಬೇಡ. ಶರತ್ತನ್ನ ಆರಾಮಾಗಿ ನೋಡ್ಕೊ. ಇಂಜೆಕ್ಷನ್ ಭಾಳ ನೋವು ಮಾಡ್ತಾರನ್ನ, ಆ ಮೆಡಿಸಿನ್ಗೆ ಅವಂಗ ಬಾಯೆಲ್ಲ ನೋವಾಗ್ಬಿಡ್ತೈತಿ, ಉರಿ ಬಂದ್ಬಿಡುತ್ತೆ ಅವಂಗ. ಸರಿ, ಆರಾಮಾಗಿರಿ. ನಾ ಇನ್ನೊಂದು 2 ದಿನ ಬರ್ತೀನಿ ಅಂತ ರೊಕ್ಕ ತೊಗೊಂಡ ಬರ್ತೀನಿ. ಶರತ್ತನ ಆಪ್ರೇಷನ್ಗೆ ಇಡ್ಲಾ? ಹುಷಾರಾಗಿರು, ಹುಷಾರಾಗಿ ನೋಡ್ಕೊ ಮಕ್ಕಳು. ಊರಿ ಹುಷಾರಾಗಿರ್ತೀವಿ ತಗೋರಿ. ನೀವು ಊಟ ಮಾಡೋದು ತಿನ್ನೋದು ಉಣ್ಣೋದು ಮಾಡ್ರಿ, ಬರೀ ನಮ್ಮ ಕಡೆನ ಯೋಚನೆ ಮಾಡಿಬಿಡಿ. ಆದಷ್ಟು ಲಘು ಬಂದ್ಬಿಡ್ರಿ. ನಂಗಂತರೂ ಶರತ ಚಡಪಡ್ಸೋದು ನೋಡೋಕೆ ಆಗಂಗಿಲ್ಲ. ಬರ್ರಿ ಬೇಗ.